ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ರೆ ಕನ್ನಡ ಲೇಡೀಸ್ ಟೈಲರ್ ಚಾನಲ್. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಸ್ಲೀವ್ಸ್ ಪರ್ಫೆಕ್ಟಾಗಿ ಯಾವ ರೀತಿ ಅಟ್ಯಾಚ್ ಮಾಡಬೇಕು, ನಾಚ್ ಟು ನಾಚ್ ಕರೆಕ್ಟಾಗಿ ಬರಬೇಕು, ಆ ರೀತಿ ನಾವು ಯಾವ ರೀತಿ ಅಟ್ಯಾಚ್ ಮಾಡಬೇಕಂತ ಕಂಪ್ಲೀಟ್ ಡೀಟೇಲ್ಸ್ ಜೊತೆಗೆ ನಿಮಗೆ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ಅನ್ನೋದು. ಎಲ್ಲರೂ ನೋಡಿದರೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಸೈಡ್ ಫಿನಿಶಿಂಗ್ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಬ್ಲೌಸಸ್ಸಲ್ಲಿ ಸೈಡ್ ಫಿನಿಶಿಂಗ್ ಮಾಡಬೇಕಾದ್ರೆ, ಸೈಡ್ ಸ್ಟಿಚ್ ಮಾಡಬೇಕಾದ್ರೆ ಬ್ಲೌಸ್ ಫ್ರಂಟು ಮತ್ತು ಬ್ಯಾಕ್ ಎರಡನ್ನೂ ಒಟ್ಟಿಗೆ ಇಟ್ಕೊಂಡು ಸ್ಟಿಚ್ ಮಾಡ್ತೀವಲ್ವ, ಕೆಲವು ಟೈಮು ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ. ಅದರಲ್ಲೂ ಹೊಸದಾಗಿ ಪ್ರಾಕ್ಟೀಸ್ನ ಮಾಡೋರು, ಬ್ಲೌಸ್ನ ಸ್ಟಿಚಿಂಗ್ ಮಾಡೋ ಅಂಥವ್ರಿಗೆ ತುಂಬಾ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರೆ ಸೈಡ್ ಫಿನಿಶಿಂಗ್ ಮಾಡುವಾಗ. ಸೊ ಅದಕ್ಕೆ ನಾವು ಇಂಪಾರ್ಟೆಂಟ್ ಟಿಪ್ಸ್ನ ಏನು ಪಾಲಿಸಬೇಕು, ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ತೋರಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಲಾಸ್ಟ್ ವೀಡಿಯೋದಲ್ಲಿ ಸ್ಲೀವ್ಸು ಪರ್ಫೆಕ್ಟಾಗಿ ಯಾವ ರೀತಿ ಅಟ್ಯಾಚ್ ಮಾಡಬೇಕಂತ ತೋರಿಸ್ಕೊಟ್ಟಿದ್ದೀನಲ್ವ, ನೋಡ್ತಾ ಇರ್ಬೋದು ನೀವು. ಸ್ಲೀವ್ ಅಟ್ಯಾಚ್ ಮಾಡಿದ ಮೇಲೆ ರಿಂಕಲ್ಸ್ ಅನ್ನೋದು ಯಾವುದೂ ಇಲ್ಲ, ಎಷ್ಟು ನೀಟ್ ಫಿನಿಶಿಂಗ್ ಕಾಣ್ತಾ ಇದೆ. ಫ್ರಂಟ್ ಆಗಿರ್ಬೋದು ಮತ್ತು ಬ್ಯಾಕ್ ಆಗಿರ್ಬೋದು, ಎಲ್ಲ ಫಿನಿಶಿಂಗ್ ಅನ್ನೋದು ಇಲ್ಲಿ ನೀಟಾಗಿ ಬರುತ್ತೆ, ರಿಂಕಲ್ಸ್ ಅನ್ನೋದಿರಲ್ಲ. ಓಕೆ, ನಾನು ಹೇಳ್ಕೊಟ್ಟಿರೋ ಮೆಥಡ್ನಲ್ಲಿ ನೀವು ಸ್ಟಿಚ್ ಮಾಡಿದರೆ ಪರ್ಫೆಕ್ಟ್ ಬರುತ್ತೆ. ನೆಕ್ಸ್ಟ್ ಈಗ ಸೈಡ್ ಫಿನಿಶಿಂಗ್ ಮಾಡೋದಕ್ಕೆ ಸೊಂಟದ ಮೆಜರ್ಮೆಂಟ್ ಅನ್ನೋದು ಕಂಪಲ್ಸರಿ ಬೇಕಾಗುತ್ತೆ. ಅಳತೆ ಬ್ಲೌಸ್ ಇದ್ದರೆ ಓಕೆನಾ, ಅಳತೆ ಬ್ಲೌಸಲ್ಲಿ ಸೊಂಟದ ಅಳತೆನ ಅಳತೆ ಮಾಡಿಕೊಂಡು 4 ಭಾಗ ಮಾಡಿ. ಓಕೆನಾ, 4 ಭಾಗ ಮಾಡಿ ಫಸ್ಟ್ ಬ್ಯಾಕ್ ಸೈಡ್ ಪಾರ್ಟ್ನ ಸೊಂಟದ ಅಳತೆನ ಮಾರ್ಕ್ ಮಾಡ್ಕೊಳ್ಳಿ. 4 ಭಾಗ ಮಾಡ್ತೀರಲ್ವ, ಆ 4 ಭಾಗದಲ್ಲಿ ಒಂದು ಭಾಗ, ಈಗ 30 ಇಂಚಿತ್ತು ಸೊಂಟದ ಅಳತೆ, 4 ಭಾಗ ಅಂದರೆ 7.5 ಬರುತ್ತೆ. ಓಕೆನಾ, ಒಂದು ಭಾಗ ಆ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ ಸೈಡು ಬ್ಯಾಕ್ ಸೈಡು ಎರಡೂ ಸೈಡು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫ್ರಂಟ್ ಸೈಡ್ ಪಾರ್ಟಲ್ಲಿ ಇಲ್ಲಿ ನಮಗೆ ಉಕ್ಸ್ ಪಟ್ಟಿ ಮತ್ತು ಮನೆ ಪಟ್ಟಿ ಎರಡು ಇರುತ್ತಲ್ವ, ಅದರಲ್ಲಿ ಫಸ್ಟು ಉಕ್ಸ್ ಪಟ್ಟಿಗೆ ಮಾರ್ಕ್ ಮಾಡ್ಕೊಳ್ಳಿ. ಉಕ್ಸ್ ಪಟ್ಟಿ ಕಂಪ್ಲೀಟು ಇಲ್ಲಿಂದನೂ ಅಳತೆ ಮಾಡ್ಕೊಳ್ಬೇಕು. ಓಕೆನಾ, ಉಕ್ಸ್ ಪಟ್ಟಿದ್ದು. ನೆಕ್ಸ್ಟ್ ಮನೆ ಪಟ್ಟಿ ಏನಿದೆ ಇದನ್ನು ಮೈನಸ್ ಮಾಡಬೇಕು. ಮೈನಸ್ ಮಾಡಿ ಸೊಂಟದ ಅಳತೆನ ತಗೊಳ್ಬೇಕು. ಇದೇನಿದೆ ಇದನ್ನು ಮೈನಸ್ ಮಾಡಿ ಇಲ್ಲಿಂದ ಸೊಂಟದ ಅಳತೆನ ತಗೊಳ್ಬೇಕು. ಅರ್ಥ ಆಯ್ತಲ್ವ? ನೆಕ್ಸ್ಟು ಸೈಡ್ ಜಾಯಿಂಟ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಇಂಪಾರ್ಟೆಂಟ್ ಟಿಪ್ಸ್ನ ನೀವು ಫಾಲೋ ಮಾಡಿ. ಈ ರೀತಿ ಫ್ರಂಟು ಮತ್ತು ಬ್ಯಾಕ್ ಎರಡನ್ನೂ ಜೋಡಿಸ್ಕೊಳ್ಳಿ. ಫಸ್ಟು ಸ್ಲೀವ್ಸು ಜೋಡಿಸ್ಕೊಳ್ಳಿ. ಸ್ಲೀವ್ಸ್ ಕರೆಕ್ಟಾಗಿ ಜೋಡಿಸ್ಕೊಂಡ ನಂತರ ಕೆಳಗಡೆ ಸೈಡು ಫ್ರಂಟು ಮತ್ತು ಬ್ಯಾಕ್ ಎರಡನ್ನೂ ಒಟ್ಟಿಗೆ ಜೋಡಿಸ್ಕೊಳ್ಳಿ. ನಾಚ್ ಟು ನಾಚ್ ಕರೆಕ್ಟಾಗಿರಬೇಕು ಇಲ್ಲಿ. ಓಕೆನಾ, ಮಾರ್ಕ್ ಮಾಡಿರ್ತೀವಲ್ವ, ಈ ಮಾರ್ಕು ಮತ್ತು ಈ ಮಾರ್ಕು ಕರೆಕ್ಟಾಗಿರಬೇಕು. ಸ್ಲೀವ್ಸು ಅಷ್ಟೇ ಕರೆಕ್ಟಾಗಿ ಜೋಡಿಸ್ಕೊಳ್ಬೇಕು. ಈ ರೀತಿ ಒಂದು ಸಲ ಟೈಟಾಗಿ ಹಿಡಿದು ನೋಡಿ, ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ನೋಡಿ, ಇದರಲ್ಲಿ ಫ್ರಂಟ್ ಸೈಡ್ ಪಾರ್ಟ್ ಸ್ವಲ್ಪ ಜಾಸ್ತಿ ಬರ್ತಾಯಿದೆ, ಕಾಣಿಸ್ತಾ ಇದೆ ಅಲ್ವ? ಇಲ್ಲಿ 1/4 ಇಂಚು ಜಾಸ್ತಿ ಬರ್ತಾಯಿದೆ ಫ್ರಂಟ್ ಸೈಡ್ ಪಾರ್ಟು. ನಮಗೆ ಫ್ರಂಟ್ ಸೈಡ್ ಪಾರ್ಟು ಕಡಿಮೆ ಬಂತು ಅಂದ್ಕೊಳ್ಳಿ. ಓಕೆ, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ, ಗಮನ ಇಟ್ಟು ಕೇಳಿ. ಫ್ರಂಟ್ ಸೈಡ್ ಪಾರ್ಟು ಕಡಿಮೆ ಬಂತು, ಪೀಸ್ ಬ್ಯಾಕ್ ಸೈಡ್ಗಿಂತ ಈ ರೀತಿ ಕಡಿಮೆ ಬಂತು ಅಂದ್ಕೊಳ್ಳಿ. ಈ 4th ಡಾಟ್ ವಿಡ್ತ್ ಏನಿದೆ ಇದನ್ನು ಕಡಿಮೆ ಮಾಡಬೇಕು. ಕೆಲವು ಟೈಮ್ 4th ಡಾಟ್ನ ರಿಮೂವ್ನೇ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ನೀವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡುವಾಗ ಮಾರ್ಜಿನ್ಸ್ ಅನ್ನೋದು ಸ್ವಲ್ಪ ಜಾಸ್ತಿ ತೊಗೊಂಡಿರ್ತೀರ, ಇಲ್ಲ ಕ್ರಾಸ್ ಬೆಲ್ಟ್ ಶೇಪು ಬಾಡಿ ಪೀಸಲ್ಲಿ ಕಟ್ ಮಾಡಬೇಕಾದ್ರೆ ಕರೆಕ್ಟಾಗಿ ಕಟ್ ಮಾಡಿರೋದಿಲ್ಲ. ಸೊ ನೀವು ಈ ಕ್ರಾಸ್ ಬೆಲ್ಟ್ ಹತ್ರ ನೀವು 100% ಪ್ರಾಬ್ಲಮ್ ಮಾಡಿರ್ತೀರ. ಹಾಗಾಗಿ ಫ್ರಂಟ್ ಸೈಡ್ ಪಾರ್ಟು ಕಡಿಮೆ ಬರುತ್ತೆ, ಇಲ್ಲ ಜಾಸ್ತಿ ಬರುತ್ತೆ. ನೀವು ಕರೆಕ್ಟಾಗಿ ಕಟ್ ಮಾಡಿದ್ರಂದರೆ ಫ್ರಂಟ್ ಸೈಡ್ ಪಾರ್ಟ್ ಕರೆಕ್ಟಾಗಿ ಬರುತ್ತೆ. ಓಕೆ, ಬ್ಯಾಕ್ ಸೈಡ್ ಪಾರ್ಟಲ್ಲಿ ಏನು ನಿಮಗೆ ಮೈನಸ್ ಇರೋದೆಲ್ಲ ಫ್ರಂಟ್ ಸೈಡ್ ಪಾರ್ಟಲ್ಲಿ. ಅದರಲ್ಲೂ ಕ್ರಾಸ್ ಬೆಲ್ಟು ಶೇಪ್ ಕಟ್ ಮಾಡೋವಂಥದ್ದು ಏನು ನೀವು ಪರ್ಫೆಕ್ಟಾಗಿ ವಿಡ್ತ್ ತೊಗೊಂಡು ಕಟ್ ಮಾಡಿರ್ತೀರೋ ಅದ್ರ ಪ್ರಕಾರ ಹೆಚ್ಚು ಕಡಿಮೆ ಅನ್ನೋದು ಬರುತ್ತೆ. ನೀವು ಒಂದು ವೇಳೆ ಬ್ಲೌಸ್ ಕಂಪ್ಲೀಟಾಗಿ ಸ್ಟಿಚ್ ಮಾಡಿದ್ದೀರಾ, ಇನ್ನೇನು ಸೈಡ್ ಫಿನಿಶಿಂಗ್ ಮಾಡಬೇಕು, ಈಗ ಈ ರೀತಿ ಹೆಚ್ಚು ಕಡಿಮೆ ಬರ್ತಾ ಇದೆ ಅಂದರೆ ಅವಾಗ ಏನು ಮಾಡಬೇಕು ಅಂದರೆ, ಫ್ರಂಟ್ ಸೈಡ್ ಪಾರ್ಟಲ್ಲಿ ಕಡಿಮೆ ಬಂತು ಅಂದ್ಕೊಳ್ಳಿ, 4th ಡಾಟ್ನ ರಿಮೂವ್ ಮಾಡಿ, ಹೊಲಿಗೆನ ಬಿಚ್ಚಿಬಿಡಿ. 4th ಡಾಟ್ ಅವಶ್ಯಕತೆ ಇರೋದಿಲ್ಲ. ಒಂದು ವೇಳೆ ಸ್ವಲ್ಪ ಜಾಸ್ತಿ ಬಂತು ಅಂದ್ಕೊಳ್ಳಿ, ಈ 4th ಡಾಟ್ನ ಇನ್ನೂ ಸ್ವಲ್ಪ ಜಾಸ್ತಿ ಸ್ಟಿಚ್ ಮಾಡ್ಕೊಳ್ಬೇಕು.
ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ನಿಮ್ಗೆ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೊಂದು ಸಲ ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸಿಂಪಲ್ಲಾಗಿ. ನೋಡ್ತಾ ಇರ್ಬೋದು, ಈಗ ಅಟ್ಯಾಚ್ ಮಾಡೋದಕ್ಕೆ ಪರ್ಫೆಕ್ಟ್ ಇದೆ. ಓಕೆನಾ, ಹೆಚ್ಚು ಕಡಿಮೆ ಇಲ್ಲ. ಇದು ವಿಡ್ತು ಜಾಸ್ತಿ ತೊಗೊಂಡಿದ್ದೀನಿ, ಈಗ ಕಾಣಿಸ್ತಾ ಇದೆ ಅಲ್ವಾ. ಈ ರೀತಿ ಜಾಸ್ತಿ ತೊಗೊಳೋದ್ರಿಂದ ನಿಮಗೇನು ಪ್ರಾಬ್ಲಮ್ಮು ಆಗೋದಿಲ್ಲ. ಬ್ಯಾಕ್ ಸೈಡ್ ಪಾರ್ಟಲ್ಲಿ ಪ್ರಾಬ್ಲಮ್ ಬರೋದಿಲ್ಲ, ಫ್ರಂಟ್ ಸೈಡ್ ಪಾರ್ಟಲ್ಲೇ ಪ್ರಾಬ್ಲಮ್ ಬರೋದು. ಕಟಿಂಗ್ ಮಾಡುವಾಗ ಈ ಡಾಟಿಂದ ಈ ಶೇಪ್ ಮಾರ್ಕ್ ಮಾಡ್ತೀವಲ್ವ, ಈ ಶೇಪ್ ಏನು ಮಾರ್ಕ್ ಮಾಡ್ತೀವೋ ಆಗ ಬ್ಲೌಸ್ ಲೆಂತ್ಗೂ ಈ ಶೇಪ್ ಏನಿದೆ ಇದು ಕರೆಕ್ಟಾಗಿ ನೀವು ಕ್ರಾಸ್ ಬೆಲ್ಟ್ ವಿಡ್ತ್ ಕರೆಕ್ಟಾಗಿ ನೀವು ತೊಗೊಂಡ್ರೆ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲ ಅಂದರೆ ಕಡಿಮೆ ಬರ್ಬೋದಿಲ್ಲ, ಜಾಸ್ತಿ ಬರ್ಬೋದು. ನಿಮಗಿದು ಅಷ್ಟು ಕ್ಲಿಯರಾಗಿ ಇನ್ನೂ ಗೊತ್ತಾಗಿಲ್ಲ ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಆಗ ಗೊತ್ತಾಗುತ್ತೆ. ನೀವು ನಾರ್ಮಲಾಗಿ ಏನು ಕಟ್ ಮಾಡ್ತೀರೋ ಅದೇ ರೀತಿ ಕಟ್ ಮಾಡಿ. ಒಂದು ವೇಳೆ ಫ್ರಂಟ್ ಸೈಡ್ ಪಾರ್ಟ್ ನಿಮಗೆ ಕಡಿಮೆ ಬಂತು ಅಂದರೆ ಈ 4th ಡಾಟ್ನ ಬಿಚ್ಚಿ, ಫ್ರಂಟ್ ಸೈಡ್ ಪಾರ್ಟು ಲೆಂತ್ ಜಾಸ್ತಿ ಬಂತು ಅಂದರೆ ಈ ಫೋರ್ತ್ ಡಾಟ್, ಈ ಸೈಡ್ ಡಾಟ್ ಏನಿದೆ ಇದನ್ನು ಇನ್ನು ಸ್ವಲ್ಪ ಜಾಸ್ತಿ ಸ್ಟಿಚ್ ಮಾಡಿ. ಇದೊಂದು ನೆನಪಿನಲ್ಲಿ ಇಟ್ಕೊಳ್ಳಿ ಸಾಕು. ಓಕೆನಾ. ನೆಕ್ಸ್ಟು ಕರೆಕ್ಟಾಗಿ ನೀವು ಅದನ್ನು ಅಡ್ಜಸ್ಟ್ಮೆಂಟಿಂಗ್ ಮಾಡಿಕೊಂಡಾಗ ಪರ್ಫೆಕ್ಟಾಗಿ ಇದೆ ಅಂತ ನಿಮಗೆ ಅನ್ನಿಸಿದಾಗ ಚೆಕ್ ಮಾಡ್ತೀರಲ್ವ, ಗೊತ್ತಾಗುತ್ತೆ. ಸ್ಲೀವ್ಸು ಲೂಸ್ ತೊಗೊಳ್ಳಿ, ಎಷ್ಟಿದೆಯೋ ರಫ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ಕಚ್ಚಾ ಅನ್ನೋದು ಸ್ಲೀವ್ ಸೈಡ್ ಇರಬೇಕು. ಇದು ಈ ಕಚ್ಚಾ ಸ್ಲೀವ್ ಅಟ್ಯಾಚ್ ಮಾಡಿರೋದು ಸ್ಲೀವ್ ಕಡೆ ಇರಬೇಕು. ಇಲ್ಲಿ ಚೆಸ್ಟ್ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳಿ ಕೆಳಗಡೆ. ಇಲ್ಲಿ ಮೇಲ್ಗಡೆ ಸೈಡು ಚೆಸ್ಟ್ ಪಾಯಿಂಟ್ ನೋಡ್ಕೊಳ್ಳಿ, ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಈಗ ಈ ಎರಡು ಮಾರ್ಕು, ಈ ಮಾರ್ಕು ಮತ್ತು ಮೇಲಿರೋ ಮಾರ್ಕ್ ಎರಡನ್ನೂ ಸಮಾನವಾಗಿ ಜೋಡಿಸ್ಕೊಂಡು ಈ ರೀತಿ ಸ್ಟಿಚ್ ಮಾಡಿ ಸ್ಟಾಪ್ ಮಾಡಿ. ನೆಕ್ಸ್ಟ್ ಅಲ್ಲಿಂದ ಈ ಕೆಳಗಡೆ ಸೈಡು ಎರಡು ಮಾರ್ಕ್ನ ಸಮಾನವಾಗಿ ಜೋಡಿಸ್ಕೊಂಡ ನಂತರ ಟೈಟಾಗಿ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡಿ, ಸ್ಟಿಚ್ ಮಾಡಿ. ಹಾಗೆ ರಿವರ್ಸ್ ಮಾಡಿಕೊಂಡು ಇನ್ನೂ 2 ರಿಂದ 3 ಸ್ಟಿಚ್ಚನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಮತ್ತು ತುಂಬ ಜನ ಕೇಳ್ತಾ ಇರ್ತಾರೆ ಸ್ಟ್ರೈಟ್ ಲೈನ್ ಅನ್ನೋದು. ಸ್ಟ್ರೈಟ್ ಲೈನ್ ಬಗ್ಗೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಪ್ಲೈನ್ ಬ್ಲೌಸ್ಗೆ ಓವರ್ಲಾಕ್ ಏನು ಬೇಡ, ಸೈಡಲ್ಲಿ ಎಕ್ಸ್ಟ್ರಾ ಇರೋ ಕ್ಲಾತ್ನ ಕಟ್ ಮಾಡಿ ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡ ನಂತರ ಸೈಡ್ಗೆ ಒಂದು ಹೊಲಿಗೆ ಹಾಕ್ಕೊಳ್ಳಿ. ಓವರ್ಲಾಕ್ ಏನು ಬೇಡ. ನೋಡಿ, ಈಗ ನಾನು ಸ್ಟಿಚ್ ಮಾಡಿದ್ದೀನಲ್ವ, ಸೈಡ್ ಫಿನಿಶಿಂಗ್ ಮಾಡಿದ್ದೀನಿ, ನಾನೇ ಕಟಿಂಗ್ ಮಾಡಿರೋಂಥ ಬ್ಲೌಸು. ನೀವು ನೋಡ್ತಾ ಇದ್ದರೆ ಫುಲ್ ಸ್ಟ್ರೈಟ್ ಇಲ್ಲ, ಓಕೆನಾ, ಸ್ವಲ್ಪ ಕ್ರಾಸ್ ಇದೆ ಸ್ಲೀವಿಂದ, ಮತ್ತು ಇದು ಸ್ಟ್ರೈಟ್ ಬಂದಿದೆ. ಸ್ಟ್ರೈಟ್ ಲೈನು ಎಲ್ರಿಗೂ ಬರೋದಿಲ್ಲ, ಅಂದರೆ ಎಲ್ಲ ಸೈಜ್ ಮೆಜರ್ಮೆಂಟ್ಗೂ ಬರೋದಿಲ್ಲ, ಎಲ್ರಿಗೂ ಬರೋದಿಲ್ಲ. ಸ್ಲೀವು ಅಂದರೆ ಅವ್ರ ಕೈ ಸಣ್ಣ ಇದ್ದು ಚೆಸ್ಟ್ ಜಾಸ್ತಿ ಇದ್ದಾಗ ಕ್ರಾಸ್ ಆಗುತ್ತೆ ಈ ರೀತಿ, ಓಕೆನಾ. ಮತ್ತು ಚೆಸ್ಟು ಕಡಿಮೆ ಇದ್ದು, ಚೆಸ್ಟ್ ಸೈಜ್ ಕಡಿಮೆ ಇದ್ದು ಕೈ ದಪ್ಪ ಇತ್ತು ಅಂದರೆ ಈ ರೀತಿ ಹೋಗುತ್ತೆ ಕ್ರಾಸ್ ಲೈನ್. ಇಲ್ಲ ಚೆಸ್ಟ್ ಮೆಜರ್ಮೆಂಟು ಸ್ಲೀವ್ ಅಂದರೆ ಅವ್ರ ಕೈ ದಪ್ಪ ಏನಿದೆ ಅದು ಮತ್ತು ಚೆಸ್ಟ್ ಮೆಜರ್ಮೆಂಟು ಕರೆಕ್ಟಾಗಿದೆ ಅಂದರೆ ಮಾತ್ರ ಸ್ಟ್ರೈಟ್ ಲೈನ್ ಬರುತ್ತೆ. ಅದು ಮೆಜರ್ಮೆಂಟು ಅವ್ರವ್ರ ಬಾಡಿ ಮೆಜರ್ಮೆಂಟ್ ಏನಿದೆಯೋ ಅದ್ರ ಮೇಲೆ ಡಿಸೈಡ್ ಆಗಿಬಿಟ್ಟು ಈ ಲೈನು ಸ್ಟ್ರೈಟ್ ಲೈನ್ ಬರಬೇಕು ಕ್ರಾಸ್ ಬರಬೇಕು ಅನ್ನೋದು ಮೆಜರ್ಮೆಂಟ್ಸ್ ಮೇಲೆ ಡಿಸೈಡ್ ಆಗುತ್ತೆ. ನಾವು ಇದನ್ನು ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ, ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಸೈಡ್ ಫಿನಿಶಿಂಗ್ ಮಾಡೋದು ಈಗ ಕ್ಲಿಯರಾಗಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅದೇ ರೀತಿ ಈ ಕಡೆ ಸೈಡು ಚೆಕ್ ಮಾಡ್ಕೊಳ್ಬೇಕು. ಒಂದು ಸೈಡ್ ನಾವು ಯಾವ ರೀತಿ ಚೆಕ್ ಮಾಡ್ಕೊಂಡಿದ್ವೋ ಅದೇ ರೀತಿ ಎರಡು ಸೈಡು ಇನ್ನೊಂದು ಸೈಡು ಚೆಕ್ ಮಾಡಿಕೊಂಡು, ನಾನು ಆಲ್ರೆಡಿ ಚೆಕ್ ಮಾಡಿದ್ದೀನಿ, ಸೊ ಡೈರೆಕ್ಟಾಗಿ ಸ್ಟಿಚ್ ಮಾಡ್ತೀನಿ. ಈ ಸಲ ನೋಡಿ ಈ ರೀತಿ ಕೆಳಗಡೆಯಿಂದ ಸ್ಟಿಚ್ ಮಾಡಿ. ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ
ಈ ರೀತಿ ಎರಡು ಸೈಡು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿಗೆ ಕಂಪ್ಲೀಟ್ ಆಯಿತು. ಪ್ಲೈನ್ ಬ್ಲೌಸು ನಿಮಗೆ ಕಂಪ್ಲೀಟ್ ಕಟಿಂಗು ಮತ್ತು ಸ್ಟಿಚಿಂಗು ಪಾರ್ಟ್ ವೈಸು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಇಲ್ಲಿಗೆ ನಿಮಗೆ ಪ್ಲೈನ್ ಬ್ಲೌಸ್ ಕಂಪ್ಲೀಟ್ ಆಗಿದೆ. ಇಷ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಈ ವಿಡಿಯೋಸ್ ಎಲ್ಲ ನೋಡಿ ನೀವು ಹೊಸದಾಗಿ ವಿಡಿಯೋನ ಏನಾದರೂ ನೋಡ್ತಾ ಇದ್ದರೆ ಇದ್ರ ಕಟಿಂಗು ಮತ್ತು ಸ್ಟಿಚಿಂಗ್ ಎಲ್ಲ ಪಾರ್ಟ್ ವೈಸ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಕಂಪ್ಲೀಟ್ ನೋಡಿ. ನಿಮ್ಗೊಂದು ಪ್ಲೈನ್ ಬ್ಲೌಸು ಪರ್ಫೆಕ್ಟಾಗಿ ಯಾವ ರೀತಿ ಕಟಿಂಗ್ ಮಾಡಬೇಕು, ಪೈಪಿಂಗ್ ಮಾಡಬೇಕು, ಸ್ಟಿಚಿಂಗ್ ಮಾಡಬೇಕು ಎಲ್ಲವೂ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅರ್ಥ ಆಗುತ್ತೆ. ಇಷ್ಟು ವಿಡಿಯೋದಲ್ಲಿ ಇಲ್ಲಿಗೆ ಕಂಪ್ಲೀಟು. ಮತ್ತು ಮುಂದೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.